ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಿವರಾತ್ರಿ ಕಳೆದ ನಂತರ ಗ್ರಹಗಳ ಸಂಚಾರದಿಂದ ಮೇಷರಾಶಿಗೆ ಇರ್ತಕ್ಕಂಥ ಒಂದು ಧನಾಗಮನ ಆಗ್ಬೋದು, ಅವರ ಜೀವನದಲ್ಲಿ ಆಗ್ತಕ್ಕಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ, ಮಹಾಶಿವರಾತ್ರಿಯು ಅಧರ್ಮದ ಮೇಲೆ ಧರ್ಮದ ಜಯವನ್ನು ಮಾಡುವಂತಹ ಪವಿತ್ರ ಕಾಲವಾಗಿದೆ. ಈ ಒಂದು ಶಿವರಾತ್ರಿಯ ನಂತರ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಗೆ ಇರ್ತಕ್ಕಂಥ ಸಕಾರಾತ್ಮಕ ಮತ್ತು ನಕಾರಾತ್ಮಕ ವಿಚಾರಗಳೇನಂತ ತಿಳ್ಕೊಳ್ಳೋಣ ಬನ್ನಿ. ಮೇಷರಾಶಿಯವರಿಗೆ ಗುರು ಗ್ರಹಗಳ ಸಂಚಾರದಲ್ಲಿ ಲಾಭ ಸ್ಥಾನಕ್ಕೆ ಬರೋದ್ರಿಂದ ಇವರ ಜೀವನದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯವೈಖರಿ ಆಗ್ಬೋದು, ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕಿದ್ದಾರೆ. ಸೊ ಅದೇ ರೀತಿಯಾಗಿ ಶನಿಯು 11ನೇ ಮನೆಯಲ್ಲಿ ಸಂಚರಿಸುತ್ತಿರೋದ್ರಿಂದ ಹಳೆಯ ಸಾಲದಿಂದ ಮುಕ್ತಿ ಪಡಿತೀರ. ತದನಂತರದಲ್ಲಿ ದೀರ್ಘಕಾಲದ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳಿದ್ರೆ ಅದರಿಂದ ಈ ಒಂದು ತಿಂಗಳು ನೀವು ಮುಕ್ತಿಯನ್ನು ಕಾಣ್ಬೋದಾಗುತ್ತೆ. ರಾಹು ಮತ್ತು ಕೇತು ಮೀನ ಮತ್ತು ಕನ್ಯಾ ರಾಶಿಯಲ್ಲಿರೋದ್ರಿಂದ ನಿಮ್ಮ ಜಾತಕದಲ್ಲಿ ಮಿಶ್ರ ಫಲವನ್ನು ನೀವು ಅಪೇಕ್ಷೆ ಪಡ್ಬೋದಾಗುತ್ತೆ. ನಂತರ ಈ ಒಂದು ರಾಶಿಯ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ಉದ್ಯೋಗದಲ್ಲಿ ಬಡ್ತಿ ಮತ್ತು ಗೌರವ ಹೆಚ್ಚಾಗುತ್ತೆ. ಹೊಸ ಜವಾಬ್ದಾರಿ ನಿಮ್ಮ ನಾಯಕತ್ವದ ಗುಣವನ್ನು ಹೆಚ್ಚಿಸುತ್ತೆ. ನಿರುದ್ಯೋಗಿಗಳಿಗೆ ಸೂಕ್ತವಾದ ಕೆಲಸದ ಒಂದು ಅವಕಾಶ ದೊರಕುತ್ತೆ. ನಂತರ ಈ ರಾಶಿಯವರ ನಕಾರಾತ್ಮಕ ವಿಚಾರಗಳನ್ನ ನೋಡೋದಾದ್ರೆ, ಕೆಲಸದ ಸ್ಥಳದಲ್ಲಿ ಹೆಚ್ಚಾದ ಆತ್ಮವಿಶ್ವಾಸ ನಿಮ್ಮನ್ನ ಸಂಕಷ್ಟಕ್ಕೆ ದೂಡುವಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಸಹೋದ್ಯೋಗಿಗಳ ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರದಂತೆ ನೋಡಿಕೊಂಡು ತುಂಬ ಮುಖ್ಯ ಆಗುತ್ತೆ. ನಂತರ ಆರ್ಥಿಕ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಮೊದಲು ಸಕಾರಾತ್ಮಕ ಅಂಶ ನೋಡೋದಾದರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗ್ತದೆ. ಬಾಕಿ ಉಳಿದಂಥ ಹಣ ಯಾವುದಾದ್ರು ಬ್ಯಾಲೆನ್ಸ್ ಇದ್ದರೆ ಅದು ಈ ತಿಂಗಳು ನಿಮಗೆ ಬರ್ತಕ್ಕಂಥ ವ್ಯವಸ್ಥೆ ಇದೆ. ಯಾರಾದರೂ ಹೊಸ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆಯಲ್ಲಿ ಅಥವಾ ಒಂದು ಇಂಟೆನ್ಷನ್ ಕೂತಿದ್ರೆ ಅವರು ಶಿವರಾತ್ರಿ ಕಳೆದ ನಂತರ ಈ ಒಂದು ಕಾರ್ಯವನ್ನು ಕೈಗೆ ತಗೊಳ್ಳೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಒಳ್ಳೆ ಗ್ರೋತನ್ನು ನೀವು ಕಾಣ್ಬೋದಾಗುತ್ತೆ. ಇನ್ನು ಈ ಒಂದು ರಾಶಿಯವರ ನಕಾರಾತ್ಮಕ ಅಂಶವನ್ನು ನೋಡೋದಾದರೆ, ನೀವು ಎಷ್ಟೇ ಒಂದು ಸದೃಢತೆಯಿಂದ ಆದಾಯವನ್ನು ಹೆಚ್ಚಿಕೊಂಡು ಬಂದರೂ ಕೂಡ ನಿಮ್ಮ ಅನಗತ್ಯ ಖರ್ಚುಗಳಿಂದ ನಿಮ್ಮ ಒಂದು ಹಣ ಪೋಲಾಗ್ತಾ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಂಧವಿಶ್ವಾಸ ಮಾಡೋದು ಬೇಡ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಂತರ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಮೊದಲಿಗೆ ಸಕಾರಾತ್ಮಕ ಅಂಶದಲ್ಲಿ ಯಾರೆಲ್ಲ ವಿವಾಹ ಆಕಾಂಕ್ಷೆಗಳಿದ್ದೀರ ಅವರಿಗೆಲ್ಲ ಕಂಕಣ ಬಲ ಕೂಡುವಂಥ ಸಂದರ್ಭ ಒದಗುತ್ತೆ. ಕುಟುಂಬದಲ್ಲಿ ಶಾಂತಿ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸುಂದರವಾದ ಸುಮಧುರ ಕ್ಷಣಗಳನ್ನ ನೀವು ಕಳಿತೀರಾ. ಇನ್ನು ನಕಾರಾತ್ಮಕ ಅಂಶವನ್ನು ನೋಡೋದಾದರೆ, ನಿಮ್ಮ ಮಾತಿನ ಮೇಲೆ ಹಿಡಿತ ಇಲ್ಲದೆ ಇದ್ದರೆ ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗುತ್ತೆ. ನಿಮ್ಮ ಹಠಮಾರಿ ಸ್ವಭಾವ ಅಥವಾ ಮೊಂಡುತನದಿಂದ ಪ್ರೀತಿ ಪಾತ್ರರ ಮನಸ್ಸಿಗೆ ನೋವಾಗುವಂಥ ಸಂದರ್ಭ ಒದಗಿ ಬರುತ್ತೆ. ಇನ್ನು ಆರೋಗ್ಯ ವಿಚಾರ ನೋಡೋದಾದರೆ, ಆರೋಗ್ಯ ವಿಚಾರದಲ್ಲಿ ಸಕಾರಾತ್ಮಕ ಅಂಶವನ್ನು ನೋಡೋದಾದರೆ, ದೀರ್ಘಕಾಲದಿಂದ ನೀವು ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ, ಸಮಸ್ಯೆಯನ್ನು ಬಳಲ್ತಾ ಇದ್ದರೆ, ಈ ಒಂದು ಸಮಯದಿಂದ ನಿಮಗೆ ಒಂದು ಸಕಾರಾತ್ಮಕ ಅಂದರೆ ಒಂದು ಪಾಸಿಟಿವ್ ವಿಚಾರದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ತಾ ಬರ್ತದೆ. ಮಾನಸಿಕವಾಗಿ ನಿಮಗೆ ಧನಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತೆ. ಮತ್ತು ನಕಾರಾತ್ಮಕ ಅಂಶಗಳನ್ನ ನೋಡೋದಾದರೆ, ನೀವೇನಾದರೂ ಹೊರಗಡೆ ಆಹಾರವನ್ನು ನಂಬಿಕೊಂಡಿದ್ರೆ ಅಥವಾ ಅವಲಂಬಿಸಿದರೆ ನಿಮಗೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಈ ಒಂದು ತಿಂಗಳ ನಂತರ ಕಾಡಲಿಕ್ಕಿದೆ. ಈ ಒಂದು ರಾಶಿಯವರು ಶಿವನ ಆಶೀರ್ವಾದವನ್ನು ಪಡೀಲಿಕ್ಕೆ ಮಾಡಬೇಕಾದಂಥ ಸುಲಭ ತಂತ್ರಗಳೇನಪ್ಪ ಅಂದರೆ, ಪ್ರತಿನಿತ್ಯ ಯಾವುದೇ ಕೆಲಸ ಮಾಡಲಿಕ್ಕಿಂತ ಮುಂಚೆ 11 ಬಾರಿ ಓಂ ನಮಃ ಶಿವಾಯ ಎಂಬ ಬೀಜಾಕ್ಷರ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಹಾಗೆ ಸೋಮವಾರ ಬಿಲ್ಪತ್ರೆಯಿಂದ ಶಿವನ ಒಂದು ಫೋಟೋಗೆ ಅಥವಾ ಶಿವನ ಒಂದು ವಿಗ್ರಹ ಮನೆಯಲ್ಲಿದ್ದರೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾದರೆ ಬಿಲ್ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಒಂದು ಇಷ್ಟ ಕೈಂಕರ್ಯಗಳು ಕೂಡ ಸಿದ್ಧಿಯಾಗುತ್ತೆ. ನೀವು ಕೂಡ ಶಿವನ ಕೃಪೆಗೆ ಪಾತ್ರರಾಗಬೇಕಂದ್ರೆ ಓಂ ನಮಃ ಶಿವಾಯ ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಬೆಳೀತಾ ಇದ್ದೀರಾ. ಎಷ್ಟೋ ಜನ ಪುರೋಹಿತರಲ್ಲಿ, ಜ್ಯೋತಿಷರಲ್ಲಿ, ದೇವಸ್ಥಾನಗಳಲ್ಲಿ, ಮಂದಿರ ವ್ಯವಸ್ಥೆಗಳಲ್ಲಿ ಎಲ್ಲೇ ಹೋದರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ವ್ಯಕ್ತಿಗಳು ಮನ ನೊಂದಿದ್ದೀರಾ. ನಮ್ಮ ಒಂದು ಅಪಾಯಿಂಟ್ಮೆಂಟ್ಗೋಸ್ಕರ ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರನ ಪಡೆದುಕೊಳ್ಳಿ. ಧನ್ಯವಾದ.